ಬೆಳಗ್ಗೆದ ಮೇಲೆ ಫಸ್ಟ್ ಥಿಂಗ್ ನೀವೇನು ಮಾಡೋದು? ವಾಚಿಂಗ್ ರೀಲ್ಸ್. ಓಕೆ, ಮಲ್ಗೋ ಮುಂಚೆ ಲಾಸ್ಟ್ ಥಿಂಗ್ ನೀವೇನು ಮಾಡೋದು? ಅಗೇನ್ ವಾಚಿಂಗ್ ರೀಲ್ಸ್. ಈಗ ಅವರೇಜ್ ಆಗಿ ನೀವು ಎಷ್ಟು ಗಂಟೆಗೆ ಮಲಗ್ತೀರಾ? ಅರೌಂಡ್ 1 o'clock 2 o'clock, ಕರೆಕ್ಟ್ ಅಲ್ಲ? ಇದೆಲ್ಲ ಕ್ವಾಲಿಟಿ ನಿಮ್ಮಲ್ಲಿದ್ದರೆ ಸೊ ಮೈ ಫ್ರೆಂಡ್, ಯು ಆರ್ ಸರ್ಟಿಫೈಡ್ ರೀಲ್ ಅಡಿಕ್ಟರ್. ಎಡಿಕ್ಷನ್ ಅಂದರೆ ಏನು? ಯಾವುದಾದ್ರೂ ಐಟಮ್, ಅದು ಬೇಕಾದರೆ ಸ್ವೀಟ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಅಥವಾ ಫೋನ್, ನಿಮ್ಮ ಕಂಟ್ರೋಲ್ ಇಲ್ಲದೆ ಪುನಃ ಕನ್ಸ್ಯೂಮ್ ಮಾಡುವ ಆಸೆ. ಅದರಲ್ಲಿ ಬೆನಿಫಿಟ್ಗಿಂತ ಜಾಸ್ತಿ ಲಾಸೇ ಆಗೋದು. ಇದನ್ನು ಅಡಿಕ್ಷನ್ ಅಂತ ಹೇಳ್ತಾರೆ. ಹಾಗಾದರೆ ನೀವು ರೀಲ್ಸ್ಗೆ ಅಡಿಕ್ಟ್ ಯಾಕೆ ಆಗ್ತೀರಾ? ಅದರ ಸಿಂಪಲ್ ಫೀಚರ್ಸ್ ನೋಡಿ. ರೀಲ್ಸ್ ನೋಡುವಾಗ ಜಾಸ್ತಿ ತಲೆ ಖರ್ಚು ಮಾಡಬೇಕಂತಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ರೀಲ್ಸ್ ಐಕಾನ್ಗೆ ಕ್ಲಿಕ್ ಮಾಡೋದು, ಸ್ಕ್ರೋಲ್ ಮಾಡ್ತಾ ಹೋಗೋದು. ಹೇಳಿಕೆ ರೀಲ್ಸ್ ಖಾಲಿ 30 ಸೆಕೆಂಡ್ ವೀಡಿಯೋಸ್, ಬಟ್ ಅದೇ 30 ಸೆಕೆಂಡ್ಸ್ 1 hour ಹೇಗೆ ಆಗ್ತದೆ ಅಂತ ಗೊತ್ತೇ ಆಗಲ್ಲ. ಬಟ್ ಹೇಗೆ? ಇದನ್ನು ತಿಳ್ಕೊಳ್ಬೇಕಾದ್ರೆ ಇನ್ಸ್ಟಾಗ್ರಾಮನ್ನು ಯೂಟ್ಯೂಬ್ಗೆ ಕಂಪೇರ್ ಮಾಡುವ. ಯೂಟ್ಯೂಬ್ ಹೀಗೆ ವರ್ಕ್ ಆಗ್ತದೆ ಅಂದರೆ, ಫಸ್ಟಿಗೆ ಆ್ಯಪ್ ಓಪನ್ ಮಾಡಬೇಕು, ಆಮೇಲೆ ಬೇಕಾದ ವೀಡಿಯೋನ ಸರ್ಚ್ ಮಾಡಬೇಕು, ಅಥವಾ ಹೋಮ್ ಪೇಜಲ್ಲಿ ತಮ್ನೇಲ್ ನೋಡಿ ವೀಡಿಯೋನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಚಾಯ್ಸನ್ನು ನೀವು ಕಂಟ್ರೋಲ್ ಮಾಡ್ತೀರಾ, ಲೈಕ್ ಯಾವ ವಿಡಿಯೋ ನೋಡಬೇಕು, ಯಾವ ವಿಡಿಯೋ ನೋಡಬಾರ್ದು ಅಂತ. ಬಟ್ ಇನ್ಸ್ಟಾಗ್ರಾಮ್ ಹಾಗೆ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕ್ಲಿಕ್ ಮಾಡಿದರೆ ಸಾಕು, ಆಮೇಲೆ ಎಲ್ಲ ಆಲ್ಗೋರಿದಮ್ ಮೇಲೆ ಡಿಪೆಂಡ್. ನಾವು ಏನು ನೋಡಬೇಕು ಅಥವಾ ಏನು ನೋಡಬಾರ್ದು ಅದೇ ಡಿಸೈಡ್ ಮಾಡ್ಕೊಳ್ತದೆ. ಬಟ್ ದ ಮೇನ್ ಪಾಯಿಂಟ್ ಈಸ್, ವಾಟ್ ಡು ವಿ ಗೆಟ್ ಇನ್ ರಿಟರ್ನ್? ನಥಿಂಗ್. ಯೂಟ್ಯೂಬ್ ವಿಡಿಯೋ ನೋಡಿದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತದೆ, ಬಟ್ ಇನ್ ರೀಲ್ಸ್ ಏನೂ ಸಿಗಲ್ಲ. ಬೇಕಾದರೆ ನೀವೇ ನೋಡಿ, ನೀವು ಲಾಸ್ಟ್ ಟೈಮ್ ರೀಲ್ಸ್ ನೋಡಿದ್ರಲ್ಲಿ ಈಗ ನಿಮ್ಗೆ ಎಷ್ಟು ವಿಡಿಯೋ ನೆನಪುಂಟು? 1 2 3? ಅದು ಸಹ ಡೌಟ್. ಇದು ಖಾಲಿ ರೀಲ್ಸ್ ಅಂತ ಅಲ್ಲ, ಎಲ್ಲ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಇನ್ಕ್ಲೂಡ್ ಆಗ್ತದೆ. ಇದರಿಂದ ಟೈಮ್ ವೇಸ್ಟ್ ಆಗ್ತದೆ ಅಂತ ಗೊತ್ತಿದ್ರು ನಿಮಗೆ ಯಾಕೆ ಇದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತಿಲ್ಲ? ನೋಡಿ, ನೀವು ಯಾವಾಗ ರೀಲ್ಸ್ ನೋಡ್ತೀರಿ ಆಗ ನೀವೊಂದು ಇಮ್ಯಾಜಿನರಿ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತೀರಿ. ಇದರಲ್ಲಿ ನಿಮ್ಮ ಬ್ರೈನ್ನ ಎಲ್ಲ ಕಂಟ್ರೋಲ್ ನೀವು ಇನ್ಸ್ಟಾಗ್ರಾಮ್ನ ಆಲ್ಗೋರಿದಮಿಗೆ ಕೊಟ್ಟು ಬಿಡ್ತೀರಿ. ಈಗ ಇನ್ಸ್ಟಾಗ್ರಾಮ್ ನಿಮ್ಮ ಎಲ್ಲ ಡೇಟಾ ಕಲೆಕ್ಟ್ ಮಾಡಿ, ಲೈಕ್ ನೀವು ಏನು ಸರ್ಚ್ ಮಾಡ್ತೀರಿ, ನೀವು ಯಾವ ಟೈಪದ ರೀಲ್ಸನ್ನು ಲೈಕ್ ಮಾಡ್ತೀರಿ, ಇದರ ಬೇಸಸಲ್ಲಿ ನಿಮ್ಗೆ ಇಷ್ಟ ಆಗೋ ಕಾಂಟೆಂಟನ್ನು ತೋರಿಸ್ತಾ ಹೋಗ್ತದೆ. ಇದನ್ನು ನೀವು ಅಬ್ಸರ್ವ್ ಮಾಡಿದಿರಿಲ್ವ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇನ್ ಎವ್ರಿ 5 to 6 ರೀಲ್ಸಲ್ಲಿ ಒಂದು ಫನ್ನಿ ರೀಲ್ಸ್ ಬರ್ತದೆ. ಆ್ಯಂಡ್ ಇನ್ ಎವ್ರಿ 10 to 15 ರೀಲ್ಸಲ್ಲಿ ಎನಿಮಲ್ಸ್ ಲೈಕ್ ಕ್ಯಾಟ್, ಡಾಗ್ ಅಥವಾ ಯಾವುದಾದ್ರೂ ಪ್ರಾಣಿ ಅಥವಾ ಚಿಕ್ಕ ಮಕ್ಕಳದ ರೀಲ್ಸ್ ಬರ್ತದೆ. ಅಬ್ಸರ್ವ್ ಮಾಡಿದ್ದೀರಾ? ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿ, ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ರೀಲ್ಸ್ ರ್ಯಾಂಡಮ್ ಆಗಿ ಬರುತ್ತಂತ ಎನಿಸ್ಕೊಂಡ್ರೆ ನೋ, ದಿಸ್ ಈಸ್ ವೆಲ್ ಪ್ಲ್ಯಾನ್ಡ್. ಇದೆಲ್ಲ ಏನು ನಾನೀಗ ಹೇಳ್ತಿದ್ದೇನೆ ನೋಡಿ, ಇದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಉಂಟು. ಇದೆಲ್ಲ ಟೈಪದ ವೀಡಿಯೋಸ್ ನೋಡಿದ ಮೇಲೆ ನಿಮಗೆ ಖುಷಿ ಫೀಲ್ ಆಗ್ತದೆ. ಆ್ಯಂಡ್ ಖುಷಿ ಫೀಲ್ ಯಾವಾಗ ಆಗೋದು? ಯಾವಾಗ ನಿಮ್ಮ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆದಾಗ. ಯಾವಾಗ ನಿಮ್ಮ ಬ್ರೈನಿಗೆ ಈಸಿಲಿ ಖುಷಿ ಸಿಗುವಾಗ ಅದು ಯಾಕೆ ಕಷ್ಟಪಡಬೇಕು? ಇದರಿಂದನೇ ನೀವು ಯಾವಾಗ ಓದಲಿಕ್ಕೆ ಹೋಗುವಾಗ ಅಥವಾ ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಆಟೋಮೆಟಿಕಲಿ ನಿಮ್ಮ ಬ್ರೈನ್ ರೀಲ್ಸ್ ನೋಡಲಿಕ್ಕೆ ಸಿಗ್ನಲ್ ಕೊಡ್ತದೆ. ಆ್ಯಂಡ್ ಯು ಗೆಟ್ ಸ್ಟಕ್ ಇನ್ ಟು ದಿಸ್ ಲೂಪ್. ಈ ಲೂಪಿಂದ ಹೊರಗೆ ಬರೋದಂದ್ರೆ ನನ್ನೊಟ್ಟಿಗೆ ಕೇಳಿದರೆ ನನಗೆ ಸಹ ಇದರ ಆನ್ಸರ್ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾನು ನಿಮ್ಗೆ ಹೇಳ್ತೆ. ಇದೇ ಟೈಪದ ವಿಡಿಯೋ ನಾನು ಪಾರ್ನೋಗ್ರಫಿ ಬಗ್ಗೆ ಮಾಡಿದ್ದೇನೆ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ವಿಡಿಯೋ ಇಷ್ಟದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.